ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗೆ ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಅಸ್ತ್ರವನ್ನು ಜಾರಿ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಅನ್ನುವಂಥದ್ದನ್ನ ವಿಶ್ವ ಹಿಂದೂ ಪರಿಷತ್ ಸಂಘ ಆರೋಪ ಮಾಡಿದೆ. ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಕಾರ್ಯದರ್ಶಿ ನಾಗರಾಜ್ ಜಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ನೀಡಿದೆ. ಈ ಆದೇಶವನ್ನು ವಿಶ್ವ ಹಿಂದೂ ಪರಿಷತ್ ವಿರೋಧಿಸುತ್ತೆ. ಇದರ ವಿರುದ್ಧ ಏಪ್ರಿಲ್ 8ರಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತೀವಿ. ರಾಜ್ಯ ಸರ್ಕಾರ ಈ ಕಾಯ್ದೆಯನ್ನು ಮರುಪರಿಶೀಲನೆ ಮಾಡಬೇಕು, ಇಲ್ಲವಾದರೆ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ತಿಳಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಪತ್ರಿಕಾ ಹೇಳಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರವು ದಿನಾಂಕ 14/3/2025 ಅಂಗೀಕರಿಸಿದ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಕೇವಲ ಮುಸಲ್ಮಾನರಿಗೆ ಅಂದ್ರೆ 2B ಅಂತ ಹೇಳ್ತೀವಿ ಮಾತ್ರ 4% ಮೀಸಲಾತಿ ಕಲ್ಪಿಸಿರುವ ಮಸೂದೆಯನ್ನ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ನಮ್ಮ ಖಂಡನೆಗೆ ಪ್ರಮುಖ ಕಾರಣಗಳು ಹೀಗಿವೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟವು KTPP ಅಂದ್ರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಆಕ್ಟ್ 1999 2000, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಅಧಿನಿಯಮ, ಈ ಒಂದು ಕಾಯ್ದೆಗೆ ತಿದ್ದುಪಡಿ ಮಾಡಿ 2 ಕೋಟಿಯವರೆಗೆ ಸಿವಿಲ್ ಗುತ್ತಿಗೆಗಳು ಮತ್ತು 1 ಕೋಟಿಯವರೆಗೆ ಸರಕು ಸೇವಾ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ನಿರ್ದಿಷ್ಟವಾಗಿ 4% ಅಂದ್ರೆ 4% ಮೀಸಲಾತಿ ಕೊಟ್ಟಿದ್ದಾರೆ. ಇದು ಕೇವಲ ಧರ್ಮದ ಆಧಾರದಲ್ಲಿ ನೀಡಿದಂತಹ ಮೀಸಲಾತಿ. BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಸಿರುವಂತಹ ಭಾರತ ಸಂವಿಧಾನದ ವಿಧಿ 15ರ ಪ್ರಕಾರ ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳಗಳ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸಿದೆ. ಹೀಗಿದ್ದರೂ ಕೂಡ ಕರ್ನಾಟಕ ಸರ್ಕಾರ ಓಲೈಕೆ ರಾಜಕಾರಣ, ಮತ ಬ್ಯಾಂಕ್ ದೃಷ್ಟಿಯಿಂದ ಸಂವಿಧಾನ ಬಾಹಿರವಾಗಿ ಈ ಮಸೂದೆಯನ್ನ ಅಂಗೀಕರಿಸಿದೆ. 2005ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಇದೇ ರೀತಿಯ ಮಸೂದೆಯನ್ನ 5% ಮೀಸಲಾತಿ ನೀಡಿ ಅಲ್ಲಿ ಏನಂದ್ರೆ ಸೀಟ್ಸ್ ಇನ್ ದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ ಇನ್ ದ ಪಬ್ಲಿಕ್ ಸರ್ವಿಸಸ್, ಈ ವಿಷಯದಲ್ಲಿ ಒಂದು ಮಸೂದೆಯನ್ನ ಅಂಗೀಕರಿಸಿದಾಗ ಆಂಧ್ರ ಪ್ರದೇಶದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ 5 ಸದಸ್ಯರ ಪೀಠವು ಸದರಿ ಮೀಸಲಾತಿಯು ಅಸಂವಿಧಾನಕವೆಂದು, ಎಲ್ಲ ಮುಸಲ್ಮಾನರನ್ನ ಅಂದ್ರೆ ಎಂಟೈರ್ ಮುಸ್ಲಿಂ ಕಮ್ಯುನಿಟಿಯನ್ನ ಹಿಂದುಳಿದ ವರ್ಗ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಎಂದು ಗುರುತಿಸುವುದು ಅವೈಜ್ಞಾನಿಕ ಅಂದ್ರೆ ಅನ್ಸೈಂಟಿಫಿಕ್ ಮತ್ತು ಸಂವಿಧಾನ ಬಾಹಿರ ಎಂದು ತೀರ್ಪು ನೀಡಿದ್ದು